ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬೆಟ್ಟಿಂಗ್ ನಿರ್ಮೂಲನೆಗಾಗಿ ಸಜ್ಜನರವರು, ನಾನ್ವೇಷಣ ಅಂಡ್ ರಮಾಬಾಯಿ ಇವ್ರು ಮೂವರು ಕಷ್ಟಪಡ್ತಿರೋದಷ್ಟು ಸೀರಿಯಸ್ ಆಗಿ ಹೇಳ್ತೀನಿ. ರಿಯಲಿ ಹ್ಯಾಟ್ಸ್ ಅಪ್ ಟು ಯು, 3 ಆಫ್ ಯು. ಅಂಡ್ ಒಬ್ಬೊಬ್ಬರ ಬಗ್ಗೆನೇ ಮಾತಾಡೋಣ. ರಮಾಬಾಯಿ, ನಾನು ಇವ್ರ ಬಗ್ಗೆ ಫಸ್ಟ್ ಮಾತಾಡಲೇಬೇಕು, ಬಿಕಾಸ್ ಇವ್ರ ವಿಡಿಯೋಸ್ ತುಂಬ ದಿನದಿಂದ ನೋಡ್ತಾ ಇದ್ದೆ. ಅಣ್ಣ ಸ್ಟಾರ್ಟಿಂಗಲ್ಲಿ ಸರ್ಕ್ಯಾಸ್ಟಿಕ್ ಆಗಿ ಬೆಟ್ಟಿಂಗ್ ವಿರುದ್ಧ ಪ್ರಮೋಷನ್ ಮಾಡೋ ಇನ್ಫ್ಲುಯೆನ್ಸರ್ಗೆ ಸ್ವೀಟ್ ವಾರ್ನಿಂಗ್ ಕೊಡ್ತಿದ್ದ. ಇಫ್ ಇನ್ ಕೇಸ್ ಅವರು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ದ. ಇಫ್ ಇನ್ ಕೇಸ್ ಅವ್ರು ಏನಾದರೂ ರಿಟರ್ನ್ ಆಗಿ ಏನಾದರೂ ವೀಡಿಯೋಸ್ ಮಾಡಿದ್ರೆ ಒಂದೊಂದೇ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಅವ್ರು ವೀಡಿಯೋ ಡಿಲೀಟ್ ಮಾಡೋ ತನಕ ಹೋರಾಡ್ತಿದ್ದ. ಅದಾದ ನಂತರ ಸಜ್ಜನರವರು ಸ್ಟಾರ್ಟ್ ಮಾಡಿದ್ರು. ಸರ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಚೇಂಜಸ್ ಬಂತು. ಸಣ್ಣ ಪುಟ್ಟ ಇನ್ಫ್ಲುಯೆನ್ಸರ್ ಎಲ್ಲ ತುಂಬ ಕಡಿಮೆ ಆದರು. ಆ್ಯಂಡ್ ಮೇಯ್ನಾಗಿ ನಾನ್ವೇಷಣ, ನಮ್ಮ ಡಾಕ್ಟರ್ ಬ್ರೋ ನಮ್ಮ ಕನ್ನಡದಲ್ಲಿ ಯಾವ ಥರ ಬ್ಲಾಗರು, ಇವರು ಅದೇ ಥರ ಆಲ್ಮೋಸ್ಟ್ ಪ್ರಪಂಚದ ದೇಶದಲ್ಲಿ ಎಲ್ಲ ದೇಶಗಳಲ್ಲೂ ಸುತ್ತಬೇಕು ಅಂತ ಆಲ್ಮೋಸ್ಟ್ ಇಂಡಿಯಾ ಬಿಟ್ಟು 4 ವರ್ಷ ಆಗಿದೆ ಇವರು ಅಲ್ಲಿಂದ ಪರ್ಯಟನೆ ಮಾಡ್ತಾನೆ ಇದ್ದಾರೆ. ಇವಾಗ ಈ ಮೂವರು ಸೇರಿ ಕಂಪ್ಲೀಟ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬೆಟ್ಟಿಂಗ್ ನಿರ್ಮೂಲನೆಗಾಗಿ ತುಂಬ ಶ್ರಮಿಸ್ತಿದ್ದಾರೆ. ಆ್ಯಂಡ್ ನಾನ್ವೇಷಣ ಅಂತೂ ಹೇಳ್ತೀನಿ ಗುರು, ಅವರು ಅವ್ರ ಬಗ್ಗೆ ಗೊತ್ತಿರೋರು ಗೊತ್ತಾಗತ್ತೆ, ಯಾರನ್ನೂ ಬಿಡ್ತಿಲ್ಲ. ಫಸ್ಟ್ ಬಯಸನಿ ಯಾದವ್, ಇವರು ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಮೋಟೋ ವ್ಲಾಗರ್ ಇವರು. ಅವರು ನಾನ್ವೇಷಣನವರು ಅವರು ಯೂಟ್ಯೂಬ್ ಚಾನಲ್ಸ್ ಕೆಲವು ವೀಡಿಯೋಸ್ ಹಾಕಿದ್ದಾರೆ, ಅದು ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡಿ. ಅವರು ಇಟ್ಟಿರೋ ಒಬ್ಬೊಬ್ಬ ಎಷ್ಟೆಷ್ಟು ಆಸ್ತಿ, ಎಷ್ಟೆಷ್ಟು ಬೈಕ್ಸು ಎಲ್ಲ ನೋಡ್ತಿದ್ರೆ ಲಿಟ್ರಲ್ ಮೈಂಡ್ ಬ್ಲಾಕ್ ಆಗುತ್ತೆ. ಅಷ್ಟು ಆಸ್ತಿ ಮಾಡಿದ್ದಾರೆ ಬರೀ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿ. ಆ್ಯಂಡ್ ಇನ್ನೊಬ್ರು ಬಂದು ಪರೇಶನ್ ಬಾಯ್ಸ್ ಅಂತ, ಇವರು ಬಂದು ಪರೇಶನಲ್ಲಿ ಇಮ್ರಾನ್ ಖಾನ್ ಅಂತ ಒಬ್ರು ಇದ್ದಾರೆ. ಇವರು ಹೆವಿ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿದ್ರು. ಸದ್ಯಕ್ಕೆ ಮಾಡ್ತಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹೆವಿ ಮಾಡ್ತಿದ್ರು. ಅವ್ರ ವಿರುದ್ಧನೂ ವಿಡಿಯೋ ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ತುಂಬ ಜನ ಇನ್ಫ್ಲೂಯೆನ್ಸ್ ಲೋಕಲ್ ಬಾಯ್ ನಾನಿ ಅಂತ ಒಬ್ರು ಇದ್ದಾರೆ. ಇವರು ಬೋಟಲ್ಲಿ ವೀಡಿಯೋಸ್ ಮಾಡಿ ಫೇಮಸ್ ಆಗಿದ್ರು. ಇವರು ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಮತ್ತು ಸಜ್ಜನರ ಸರ್ಗೆ ಸಾರಿ ಹೇಳ್ಬಿಟ್ಟು ಇವರು ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನ ಇನ್ನೂ ಲಿಸ್ಟ್ ತುಂಬ ದೊಡ್ಡದಿದೆ. ವಿಜ್ಜು ಗೌಡ ಅಂತೂ ಇನ್ನೂ ಆಲ್ಮೋಸ್ಟ್ ಒಂದು 25ರಿಂದ 30 ಜನ ಟಾಪ್ ಇನ್ಫ್ಲುಯೆನ್ಸರು ತೆಲುಗಲ್ಲಿ ಪ್ರಮೋಷನ್ಸ್ ಮಾಡ್ತಿರೋದು, ಬೆಟ್ಟಿಂಗ್ ಪ್ರಮೋಷನ್ಸ್. ಈಗ ಒಂದೊಂದಾಗಿ ಎಲ್ಲ ನಿರ್ಮೂಲನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ರೀಸೆಂಟಾಗಿ ಒಂದು ಮಾರ್ನಿಂಗ್, ಐ ಥಿಂಕ್ ಇವತ್ತು ಮಾರ್ನಿಂಗ್ಗೆ ನಾನ್ವೇಷಣ ಅವರು ಒಂದು ವಿಡಿಯೋ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರ ಸ್ಟೋರಿ ಹಾಕ್ತಾರೆ. ಬಿಗ್ ಬಾಸ್ ಸೀಸನ್ ವಿನ್ನರ್, ತೆಲುಗಲ್ಲಿ ಬಿಗ್ ಬಾಸ್ ಸೀಸನ್ ವಿನ್ನರ್ ರೈತರ ಮಗ ಅಂತ ಹೇಳ್ಕೊಂಡ್ಬಿಟ್ಟು ಒಬ್ರು ಫೇಮಸ್ ಆಗ್ತಾರೆ. ಅವ್ರ ಹೆಸರು ಪಲ್ಲವಿ ಪ್ರಶಾಂತ್ ಅಂತ. ನಾನು ರೈತರ ಮಗ ಹಂಗೆ ಹಿಂಗೆ ಬಿಗ್ ಬಾಸ್ ಸೀಸನ್ ನಾನು ತೆಲುಗಲ್ಲಿ ಕಂಪ್ಲೀಟಾಗಿ ನೋಡಿದ್ದೆ. ಅವರು ಒಂದೊಂದು ಸ್ಪೀಚಸ್ಗೆ ಎಷ್ಟು ಯಾವ ರೇಂಜಲ್ಲಿ ಅಮರಿಸ್ತಾರೆ ಅಂದರೆ, ನಾನು ಕೂಡ ಅವ್ರಿಗೆ ಓಟ್ ಹಾಕಿದ್ದೆ. ಬಟ್ ಸಡನ್ನಾಗಿ ಬಂದ್ಬಿಟ್ಟು ನಾನು ರೈತರಿಗೆ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಬೆಟ್ಟಿಂಗ್ ಪ್ರಮೋಷನ್ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೂ ಇವತ್ತು ನಾನ್ವೇಷಣ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಬಯಸನೆ ಅದನ್ನ ಕಂಟ್ರೋಲ್ ಮಾಡಿದ್ರು, ಪರೇಶನ್ ಬಾಯ್ಸ್ನ ಕಂಟ್ರೋಲ್ ಮಾಡಿದ್ರು. ಈಗ ಉಳಿದಿರೋ ಇನ್ಫ್ಲುಯೆನ್ಸರ್ನೆಲ್ಲ ಕಂಟ್ರೋಲ್ ಪ್ಲಸ್ ನಮ್ಮ ಸಜ್ಜನರ್ ಸರ್ ಅವರ ರೇಂಜಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಸಜ್ಜನರ್ ಸರ್ ಇದೇ ಥರ ನೀವು ನಮ್ಮ ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲೂ ಸ್ವಲ್ಪ ಇನ್ಫ್ಲುಯೆನ್ಸ್ ಇದ್ದಾರೆ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡ್ತಿರೋರು. ಅವ್ರ ಮೇಲೇನೋ ಒಂದು ಸ್ವಲ್ಪ ಚಾರ್ಜ್ ತಗೊಳ್ಳಿ. ಆದಷ್ಟು ನಮ್ಮ ಕಡೆಯಿಂದ ನಿಮಗೆ ಹೆಲ್ಪ್ ಮಾಡ್ತೀವಿ. ಆ ಥರ ಬೆಟ್ಟಿಂಗ್ ಪ್ರಮೋಷನ್ಸ್ ಯಾರೆಲ್ಲ ಇರ್ತಾರೋ ಅವರೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ನಾನು ಮಾಡ್ತೀನಿ. ಆ್ಯಂಡ್ ನನ್ನ ಫಾಲೋವರ್ಸ್, ನನಗೆ ರೆಗ್ಯುಲರ್ ಆಗಿ ನನಗೆ 500 ಸಬ್ಸ್ಕ್ರೈಬರ್ಸಲ್ಲಿ ರೆಗ್ಯುಲರ್ ಆಗಿ ನನ್ನ ವೀಡಿಯೋ ನೋಡೋರು ಒಂದು 50 ಜನ ಇದ್ದಾರೆ. ಐ ಥಿಂಕ್ 50 ಜನದಲ್ಲಿ ದಯವಿಟ್ಟು ಯಾರು ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬೇಡಿ. ಬೆಟ್ಟಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಒಂದು ಪ್ರಮೋಷನ್ ಬಂದರೆ ಅವರು ನನ್ನ ಟೈಮ್ ಸ್ಲಾಟ್ ಕೊಡ್ತಾರೆ. ಈ ಟೈಮ್ ಸ್ಲಾಟಲ್ಲಿ ನಾವು ಹೇಳಿದ್ದಕ್ಕೆ ನೀನು ಹಾಕು ಅಂತ. ಆ ಟೈಮ್ ಸ್ಲಾಟಲ್ಲಿ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಅವ್ರು ಹೇಳಿದ್ದಕ್ಕೆ ಹಾಕ್ಬಿಟ್ಟು ನಿಮಗೆ ನಾನು 1000 ರೂಪಾಯಿಗೆ 50,000 ಮಾಡೋ ಥರ ನಾನು ಪೋಟ್ರೆ ಆಗಿಬಿಟ್ಟು ಅದನ್ನು ನಿಮ್ಗೆ ತೋರಿಸ್ಬಿಟ್ರೆ ನಿಮ್ಮಲ್ಲೂ ಆಸೆ ಆಗುತ್ತೆ. ಇದೇ ಥರ ನೀವು 50 ಜನನು ಆಡಿ ಅದರಲ್ಲಿ ಕಳ್ಕೊಂಡ್ರೆ ನೀವು ಎಷ್ಟು ಕಳ್ಕೊತೀರೋ ಅದರಲ್ಲಿ ನಂಗೆ 30%. ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು 1,000 ರೂಪಾಯಿ ಕಳ್ಕೊಂಡ್ರು, 50,000 ಕಳ್ಕೊತೀರ. 50,000ದಲ್ಲಿ ನನಗೆ 15,000 ನನಗೆ ಒಂದು ಇದಾಗಿ ಕೊಡ್ತಾರೆ. ಏನು ನನ್ನ ಕಡೆಯಿಂದ ಇಷ್ಟು ನಿಮ್ಗೆ ಅಮೌಂಟ್ ಸೆಂಡ್ ಆಗಿದೆ, ಸೊ 15,000 ನನಗೆ ಕೊಡ್ತಾರೆ. 15,000 ಮೇ ಬಿ ಕೆಲವರಿಗೆ ಚಿಕ್ಕ ಅಮೌಂಟ್ ಆಗಿರ್ಬೋದು, ಬಟ್ ತುಂಬ ಜನ ಇನ್ಫ್ಲೂಯೆನ್ಸರ್, ಜಸ್ಟ್ ಇಮ್ಯಾಜಿನ್ ಹರ್ಷ ಸಾಯಿ ಅಂತ ಒಬ್ರು ಇದ್ರು. ಜಸ್ಟ್ ಅವರು ಒಂದು 25-30 ನಿಮಿಷ ವೀಡಿಯೋದಲ್ಲಿ ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು 10 to 15 ಸೆಕೆಂಡ್ಸ್, ಅದು ಅವ್ರು ಹೇಳಲ್ಲ ಅವ್ರ ಬಾಯಲ್ಲಿ, ಜಸ್ಟ್ ಹಿಂದೆ ಪೋಸ್ಟರ್ ಹಾಕಿದ್ದಕ್ಕೆ ಅವ್ರಿಗೆ ಆಲ್ಮೋಸ್ಟ್ 45ರಿಂದ 50 ಲಕ್ಷ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಪೋಸ್ಟರ್ಗೆ 50 ಲಕ್ಷ ಅಂತ ಹೇಳಿದ್ರೆ ಇನ್ನು ಯಾವ ಥರ ಇನ್ಫ್ಲೂಯೆನ್ಸರ್ಸ್ ಎಷ್ಟೆಷ್ಟು ದುಡಿತಾರೆ ಅಂತ. ಆ್ಯಂಡ್ ತುಂಬ ಜನ ಇನ್ಫ್ಲೂಯೆನ್ಸರ್, ಟಾಪ್ ಇನ್ಫ್ಲೂಯೆನ್ಸರ್ಸ್, ಫಾರ್ ಎಕ್ಸಾಂಪಲ್ ಬಯಸನ್ನಿ ಯಾದವ್ನೇ ತಗೊಳ್ಳಿ. ಅವ್ರಿಗಿರೋ ಆಲ್ಮೋಸ್ಟ್ ನಿಯರ್ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಸೇರಿಸ್ಕೊಂಡು 3ರಿಂದ 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಲಕ್ಷ ಜನನ ಅವ್ರು ಬೆಟ್ಟಿಂಗ್ ಕಡೆ ಏನಾದರೂ ಟರ್ನ್ ಮಾಡಿಕೊಟ್ರೆ ಎಷ್ಟು ಕೋಟಿ ಕೊಡ್ತಾರೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಒಂದು ಹರ್ಷ ಸಾಯಿ ಕೂಡ ಓಪನ್ ಆಗಿ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದ, ನಾನೇನಾದರೂ ಪ್ರಾಪರ್ ಆಗಿ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿಬಿಟ್ರೆ ಇಯರ್ಲಿ 100ರಿಂದ 500 ಕೋಟಿ ಅವ್ರಿಗೆ ಆಫರ್ ಮಾಡಿರೋದು. 500 ಕೋಟಿ ಬರೀ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡೋದಕ್ಕೆ. ಜಸ್ಟ್ ಇಮ್ಯಾಜಿನ್ ಯಾವ ಥರ ದುಡ್ಡು ದುಡಿತಾರೆ ಅಂತ. ಆ್ಯಂಡ್ ಯೂತ್, ಸೀರಿಯಸ್ ಆಗಿ ಹೇಳ್ತೀನಿ, ಯೂತ್ ಅದಕ್ಕೆ ಅಡಿಕ್ಟ್ ಆಗಬೇಡಿ. ಆ್ಯಂಡ್ ಹರ್ಷ ಸಾಯಿ ಅವರಾಗಿರ್ಬೋದು, ಇಂಥವ್ರಿಗೆಲ್ಲ
ಇಷ್ಟು ದೊಡ್ಡ ಇನ್ಫ್ಲುಯೆನ್ಸರ್ಸ್ ಲೆವೆಲಲ್ಲಿ ಇದು ಈ ಥರ ಎಲ್ಲ ಮಾಡೋದು ತಪ್ಪು ಅಂತ ಹೇಳ್ತಾ ಆಲ್ಮೋಸ್ಟ್ ರಮಾಬಾಯ್ ಮತ್ತು ನಾನ್ವೇಷಣ ಸಜ್ಜನರ್ ಸರ್ಗೆ ನಮ್ಮ ಚಾನಲ್ ಕಡೆಯಿಂದ ಇಲ್ಲ ನಮ್ಮ ಕಮ್ಯುನಿಟಿ ಕಡೆಯಿಂದ ನಮ್ಮ ಕರ್ನಾಟಕದವ್ರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ಥರ ನಮ್ಮ ಕರ್ನಾಟಕದಲ್ಲೂ ಏನಾದರೂ ನಿಮ್ಮ ಕಂಡು ಬಂದಲ್ಲಿ ಅದನ್ನು ಅಪೋಸ್ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.